ಚಳಿ ಜಾಸ್ತಿ ಆಗ್ತಿದೆ, ಹಸಿವು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ನಿಮಗೂ ಅನಿಸ್ತಾ ಇದೆ ಅಲ್ವಾ? ಇದಕ್ಕೆ ಕಾರಣ ಏನಿರ್ಬೋದು ಹಾಗಿದ್ರೆ? ಅದಕ್ಕೆ ಆಯುರ್ವೇದದಲ್ಲಿ ಒಂದು ಸಿಂಪಲ್ ಆಗಿರೋ ಆನ್ಸರ್ ಇದೆ, ಅದೇ ಹೇಮಂತ ಋತು. ಇಂದು ನಾವು ಹೇಮಂತ ಋತು ಬಗ್ಗೆ ತಿಳಿದುಕೊಳ್ಳೋಣ. ಮತ್ತು ನಾನು ನಿಮ್ಮ ಆಯುರ್ವೇದ ವೈದ್ಯ ಮತ್ತು ನೀವು ನೋಡುತ್ತಿರುವುದು ಡಾಕ್ಟರ್ ಆಯುಕೆ ಟಾಕ್ಸ್ ಯೂಟ್ಯೂಬ್ ಚಾನಲ್. ಆಯುರ್ವೇದ ಪ್ರಕಾರ ಹೇಮಂತ ಋತು ಅಂದರೆ ಅರ್ಲಿ ವಿಂಟರ್ ಸೀಸನ್, ಅಂದರೆ ಚಳಿಗಾಲ. ಇದು ನವೆಂಬರ್ ಮಧ್ಯದಿಂದ ಜಾನ್ವರಿ ಮಧ್ಯದವರೆಗೆ ಇರುತ್ತೆ. ಆಯುರ್ವೇದಿಕ್ ಮಂತ್ಸ್ ಪ್ರಕಾರ ಇದು ಮಾರ್ಗಶಿರ ಮಾಸದಿಂದ ಪುಷ್ಯ ಮಾಸದವರೆಗೆ ಇರುತ್ತೆ. ಅದಕ್ಕೆ ನಾವು ಚಳಿಗಾಲ ಅಂತ ಹೇಳಿ ಕರೀತೀವಿ. ಹೇಮಂತ ಋತುವಿನಲ್ಲಿ ಚಳಿಯಾದ ಗಾಳಿಯ ಸ್ಪರ್ಶದಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರುವಂಥ ಉಷ್ಣತೆ ಹೊರಗೆ ಹೋಗದೆ ದೇಹದ ಒಳಗೆ ಹಾಗೆ ಉಳಿಯುತ್ತೆ. ಈ ಕಾರಣದಿಂದ ನಮ್ಮ ಜಾಠರಾಗ್ನಿ ಅಂದರೆ ಜೀರ್ಣಾಗ್ನಿ ಬಹಳ ಬಲವಾಗುತ್ತದೆ. ಹೇಮಂತ ಋತುವಿನಲ್ಲಿ ಒಂದು ಮುಖ್ಯ ಬದಲಾವಣೆ ಆಗುತ್ತೆ, ಅದೇ ವಾತದೋಷ ಹೆಚ್ಚಾಗುವ ಸಾಧ್ಯತೆ. ಏಕೆಂದರೆ ಹೇಮಂತ ಋತುವಿನ ಚಳಿಗುಣ ಹಾಗೆ ವಾತದೋಷದ ಚಳಿಗುಣ ಎರಡು ಒಂದೇ ಸ್ವಭಾವವಾಗಿರೋದ್ರಿಂದ ಅದರ ಪರಿಣಾಮವಾಗಿ ವಾತ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ, ವಾತ ಹೆಚ್ಚಾದರೆ ಜಾಠರಾಗ್ನಿ ಅಂದರೆ ಜೀರ್ಣಾಗ್ನಿ ಹೇಗೆ ಹೆಚ್ಚಾಗುತ್ತೆ ಅಂತ. ಸಾಮಾನ್ಯವಾಗಿ ವಾತ ಹೆಚ್ಚಾದರೆ ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಆದರೆ ಹೇಮಂತ ಋತುವಿನಲ್ಲಿ ಹಾಗಾಗೋದಿಲ್ಲ. ಈ ಋತುವಿನಲ್ಲಿ ಸ್ವಲ್ಪ ವಾತ ಹೆಚ್ಚಾದರೂ ಕೂಡ ಜಾಠರಾಗ್ನಿ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಏಕೆಂದರೆ ದೇಹದ ಒಳಗಿನ ಕೊಬ್ಬು ಏನಿರುತ್ತೆ ಅದು ವಾತದ ಚಲನೆಯನ್ನು ಒಳಗಡೆನೆ ತಡೆದುಬಿಟ್ಟು ಜಾಠರಾಗ್ನಿಯನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ. ಅದಕ್ಕೆ ಈ ಋತುವಿನಲ್ಲಿ ಜೀರ್ಣಶಕ್ತಿ ಕೂಡ ಹೆಚ್ಚಾಗಿರುತ್ತೆ, ಹಾಗೆ ದೇಹದ ಶಕ್ತಿ ಕೂಡ ಹೆಚ್ಚಾಗುತ್ತೆ, ಹಾಗೆ ಹಸಿವು ಕೂಡ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ನಾವು ಎಷ್ಟು ಆಹಾರವನ್ನು ಜೀರ್ಣಿಸ್ಬೋದು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಆಹಾರವನ್ನು ಹಾಗೆ ಭಾರವಾದ ಆಹಾರವನ್ನು ಕೂಡ ಸಹ ಸುಲಭವಾಗಿ ನಾವು ಜೀರ್ಣಿಸ್ಬೋದು. ಇದು ಯಾವುದೋ ಔಷಧಿಯ ಕಾರಣದಿಂದ ಆಗೋದಲ್ಲ, ಇದು ಪೂರ್ಣವಾಗಿ ಋತುವಿನ ಪ್ರಭಾವದಿಂದಲೇ ಆಗುವ ಬದಲಾವಣೆ ಆಗಿರುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನಂದರೆ, ಈ ಸಮಯದಲ್ಲಿ ದೇಹಕ್ಕೆ ಬೇಕಾದಷ್ಟು ಆಹಾರ ಸಿಗದೇ ಇದ್ದರೆ ಅಥವಾ ಉಪವಾಸ ಕಡಿಮೆ ಊಟ ಮಾಡಿದರೆ ಅದೇ ಜಾಠರಾಗಿ ದೇಹದ ಧಾತುಗಳನ್ನು ಕರಗಿಸೋಕ್ಕೆ ಆರಂಭಿಸುತ್ತೆ. ಈ ರಸಧಾತು ಕಡಿಮೆ ಆದಾಗ ವಾತದೋಷ ಹೆಚ್ಚಾಗುತ್ತೆ, ನಂತರ ಬೇರೆ ಬೇರೆ ಸಮಸ್ಯೆಗಳು ಆರಂಭವಾಗುತ್ತೆ. ಅದಕ್ಕೆ ಹೇಮಂತ ಋತುವಿನಲ್ಲಿ ಉಪವಾಸ ಕಡಿಮೆ ಊಟ ದೇಹಕ್ಕೆ ಬಹಳ ಹಾನಿಕರವಾಗಿರುತ್ತೆ. ಆಯುರ್ವೇದ ಪ್ರಕಾರ ಈ ಋತುವಿನಲ್ಲಿ ಯಾವ ರೀತಿಯ ಆಹಾರಗಳನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದಾದರೆ, ಮಧುರ, ಆಮ್ಲ, ಲವಣರಸ ಇರುವಂತಹ ಆಹಾರಗಳು ದೇಹಕ್ಕೆ ತುಂಬ ಒಳ್ಳೆಯದು. ಮಾಂಸಾಹಾರ ಸೇವಿಸುವವರಿಗೆ ಜಲಪ್ರಾಣಿಗಳ ಮಾಂಸ, ಕಾಡು ಪ್ರದೇಶ ಅಥವಾ ದೇವಭೂಮಿಯಲ್ಲಿ ವಾಸಿಸುವ ಪ್ರಾಣಿಗಳ ಮಾಂಸ ಬಹಳ ಒಳ್ಳೆಯದಾಗುತ್ತೆ. ಯಾಕಂದರೆ ಅದು ವಾತವನ್ನು ಸಮತೋಲನಕ್ಕೆ ತರುತ್ತೆ. ಹಾಗೆ ಅದರ ಜೊತೆಗೆ ಹಾಲು ಮತ್ತು ಹಾಲಿನ ಉತ್ಪಾದನೆಗಳು, ಸಬ್ಬಿನ ಉತ್ಪಾದನೆಗಳು, ಹೊಸ ಅಕ್ಕಿಯಿಂದ ಮಾಡಿದ ಅನ್ನ ಮತ್ತು ಬೆಚ್ಚಗಿನ ನೀರು ಇವೆಲ್ಲವೂ ಹೇಮಂತ ಋತುವಿನಲ್ಲಿ ಅತ್ಯಂತ ಉಪಯುಕ್ತವಾಗಿರುತ್ತೆ. ಜನರಲ್ ಆಗಿ ಹೇಮಂತ ಋತುವಿನಲ್ಲಿ ಹಿತಕರ ಮತ್ತು ಅಹಿತಕರ ಆಹಾರ ಮತ್ತು ವಿಹಾರ ಯಾವುದು ಅಂತ ನೋಡೋದಾದರೆ, ಗೆಡ್ಡೆ ತರಕಾರಿಗಳಲ್ಲಿ ಹಿತಕರ ಅಂದರೆ ಆಲೂಗಡ್ಡೆ, ಬೀಟ್ರೋಟು, ಶುಂಠಿ, ಸುವರ್ಣಗಡ್ಡೆ ಇದೆಲ್ಲದು ಹಿತಕರವಾಗಿರುತ್ತೆ. ಹಾಗಾದರೆ ಗೆಡ್ಡೆ ತರಕಾರಿಗಳಲ್ಲಿ ಅಹಿತಕರ ಅಂದರೆ ಮೂಲಂಗಿ, ಗೆಡ್ಡೆಕೋಸು ಇದು ಅಹಿತಕರವಾಗಿರುತ್ತೆ. ಇನ್ನು ತರಕಾರಿಗಳಲ್ಲಿ ನೋಡೋದಾದರೆ ಕುಂಬಳಕಾಯಿ, ಹೂಕೋಸು, ಬಸಳೆ ಸೊಪ್ಪು, ನುಗ್ಗೆಕಾಯಿ ಇದೆಲ್ಲದು ಹಿತಕರವಾಗಿರುತ್ತೆ. ತರಕಾರಿಗಳಲ್ಲಿ ಅಹಿತಕರ ಅಂದರೆ ಸಬ್ಬಸಿಗೆ, ಪಾಲಕ್ಕು, ಹಾಗಲಕಾಯಿ ಇದೆಲ್ಲದು ಅಹಿತಕರವಾಗಿದೆ. ಇನ್ನು ಹಣ್ಣುಗಳಲ್ಲಿ ಹಿತಕರ ಅಂತ ಹೇಳಿದ್ರೆ ಕಿತ್ತಳೆ ಹಣ್ಣು, ಸಪೋಟ, ದ್ರಾಕ್ಷಿ, ಬೇಲು, ಅನಾನಸ್ ಇವೆಲ್ಲವೂ ಹಿತಕರವಾಗಿರುತ್ತೆ. ಅಹಿತಕರ ಅಂತ ಹೇಳಿದ್ರೆ ಬಾಳೆಹಣ್ಣು, ಪಪ್ಲೆ ಹಣ್ಣು, ಪರಂಗಿ ಹಣ್ಣು ಅಂತ ಕೂಡ ಕರಿತೀವಿ, ನೇರಳೆ ಹಣ್ಣು, ಸೀಬೆ ಹಣ್ಣು ಇವೆಲ್ಲವೂ ಅಹಿತಕರ. ಇನ್ನು ಹೇಮಂತ ಋತುವಿನಲ್ಲಿ ಹಾಲಿನ ಉತ್ಪನ್ನಗಳು ಅಂದರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲದೂ ಕೂಡ ಹಿತಕರ. ಆದರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಉಪಯೋಗ ಮಾಡಿದರೆ ಅದು ಅಹಿತಕರ ಆಗುತ್ತೆ. ಇನ್ನು ಧಾನ್ಯಗಳು ನಾವು ಹೇಮಂತ ಋತುವಿನಲ್ಲಿ ಯಾವುದನ್ನು ಸೇವಿಸ್ಬೋದು ಅಂತ ಹೇಳಿದ್ರೆ ಅಕ್ಕಿ, ಜೋಳ, ಹೆಸರುಕಾಳು, ತೊಗರಿಬೇಳೆ, ಸಜ್ಜೆ ಇದನ್ನೆಲ್ಲ ನಾವು ಸೇವಿಸ್ಬೋದು. ಹಾಗಾದರೆ ಯಾವ ಧಾನ್ಯಗಳನ್ನು ಹೇಮಂತ ಋತುವಿನಲ್ಲಿ ಸೇವಿಸಬಾರ್ದು ಅನ್ನೋದಾದರೆ ಜವೆಗೋಧಿ, ಹುರಿದ ಕಾಳುಗಳು, ಹಾಗೆ ಹುರುಳಿಕಾಳು ಇದನ್ನೆಲ್ಲ ನಾವು ಸೇವಿಸಬಾರ್ದು. ಇನ್ನು ಹೇಮಂತ ಋತುವಿನಲ್ಲಿ ವಿಹಾರಗಳಲ್ಲಿ ಯಾವುದನ್ನು ಮಾಡಬೇಕು ಅನ್ನೋದಾದರೆ ಬೆವರು ತರಿಸುವ ವ್ಯಾಯಾಮಗಳಾಗಿರ್ಬೋದು, ಅಭ್ಯಂಗ ಆಗಿರ್ಬೋದು ಅಂದರೆ ಎಣ್ಣೆ ಮಸಾಜ್ ಆಗಿರ್ಬೋದು ಅಥವಾ ಬಿಸಿ ನೀರಿನ ಸ್ನಾನಗಳನ್ನು ನಾವು ಮಾಡ್ಬೋದು. ಆದರೆ ಯಾವುದನ್ನು ಮಾಡಬಾರ್ದು ಅಂದರೆ ದಿವಸ್ವಪ್ನ ಮಾಡೋದಾಗಿರ್ಬೋದು, ಅಂದರೆ ಹಗಲು ನಿದ್ರೆ ಆಗಿರ್ಬೋದು ಅಥವಾ ಶೀತಲ ಪ್ರದೇಶದಲ್ಲಿ ಓಡಾಡೋದಾಗಿರ್ಬೋದು ಇದನ್ನು ನಾವು ಮಾಡಬಾರ್ದು. ಬೆಚ್ಚಗಿನ ದಪ್ಪ ಬಟ್ಟೆಗಳನ್ನು ಬಳಸೋದಾಗಿರ್ಬೋದು ಅಥವಾ ಶೂಗಳನ್ನು ಬಳಸೋದು, ರಾತ್ರಿಯಲ್ಲಿ ದಪ್ಪ ಹಾಸಿಗೆ, ಕಂಬಳಿಗಳನ್ನು ಬಳಸೋದು, ಹಾಗೆ ಶೌಚಕ್ರಿಯೆಗೆ ಬೆಚ್ಚಗಿನ ನೀರುಗಳನ್ನ ಉಪಯೋಗ ಮಾಡೋದು ಬಹಳ ಉಪಯುಕ್ತ. ಪ್ರತಿಯೊಂದು ಋತುಗಳ ದಿನಚರ್ಯವನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ. ಹೀಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಆಯುರ್ವೇದ ಸಿಂಪಲ್ ಟಿಪ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.